ಅಣ್ಣ ನೋಡಿದ್ರ ಎಂಥ ಎಡವಟ್ಟು ಮಾಡ್ಕೊಂಡಿದ್ದಾರೆ ಅಂತ. ಈಗ ಅದನ್ನು ಸರಿ ಮಾಡ್ಕೊಳಕ್ಕಾಗದೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಇದಕ್ಕೆ ನೀವೇ ಏನಾದರೂ ಒಂದು ಪರಿಹಾರ ಹೇಳಬೇಕು. ವಿಷಯ ಗೊತ್ತಾಯ್ತಮ್ಮ. ಇಂಥ ವಿಷಯದಲ್ಲಿ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನ ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಈ ದುಡ್ಡಿರೋರು ದೊಡ್ಡ ದೊಡ್ಡವರು ಹೇಗೋ ಜನಬಲದಿಂದ ಹಣಬಲದಿಂದ ಹೇಗೋ ಪರಿಹಾರ ಮಾಡ್ಕೊಬಿಡ್ತಾರೆ. ಆದರೆ ನಮ್ಮಿಂದ ತುಂಬ ಕಷ್ಟ. ಅಣ್ಣ ಈ ಸೈಟ್ ಓನರ್ ಹತ್ರ ಮಾತಾಡಿದ್ರೆ ಹೇಗೆ? ಅಯ್ಯೋ, ಈ ವಿಷಯ ಏನಾದರೂ ಸೈಟ್ ಓನರ್ ಗೊತ್ತಾದ್ರೆ ದೊಡ್ಡ ಗಲಾಟೆನೇ ಆಗ್ಬಿಡುತ್ತೆ. ನಿಮ್ಮ ಮೇಲೇನೆ ಕಂಪ್ಲೇಂಟ್ ಕೊಟ್ಟು ಈ ಮನೆನ ಖಾಲಿ ಮಾಡಿಸಿದ್ರು ಮಾಡಿಸ್ಬಹುದು. ಅದಕ್ಕೆ ಈ ವಿಷಯ ಅವನಿಗೆ ಗೊತ್ತಾಗದೇ ಇರೋದೇ ಒಳ್ಳೇದು. ಲೇಔಟ್ ಓನರ್ ಹತ್ರ ಮಾತಾಡಲ್ಲ? ಅಲ್ಲ ಸಂತೋಷ್, ನಿಮ್ಗೇನಾದ್ರೂ ಬುದ್ಧಿ ಇದೆಯಾ ಇಲ್ವೋ? ಅವ್ರಿಗಿದೇನು ಕೆಲಸ? ಯಾವ್ದಾದ್ರು ಲೇಔಟ್ ಮಾಡ್ತಾರೆ, ಒಳ್ಳೆ ಸೈಟ್ಗಳನ್ನು ಮಾಡಿ ಲಾಭಕ್ಕೆ ಮಾರಿ ಮತ್ತೆ ಹೋಗಿ ಬೇರೆ ಕಡೆ ಅದೇ ಕೆಲಸ ಮಾಡ್ತಾರೆ. ಅವ್ರನ್ನೆಲ್ಲಿ ಹೋಗ್ಬಿಡ್ತೀರಾ ನೀವು? ಈಗ ನೀವೇನಾದ್ರೂ ಹೋಗಿ ಅವ್ರನ್ನ ಕೇಳಿದ್ರೆ ನಾವೇನು ಮಾಡಲಿ, ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಈ ಮನೆ ಉಳಿಸ್ಕೊಳ್ಳೋಕೆ ಬೇರೆ ದಾರಿನೇ ಇಲ್ಲ ಅಂತೀರಾ? ಅಲ್ಲ, ಈ ಮನೆ ಮೇಲೆ ತುಂಬ ಇನ್ವೆಸ್ಟ್ ಮಾಡಿದ್ದೀನಿ. ಈಗ ಸಾಲನೂ ತೀರಿಲ್ಲ, ಮನೆನೂ ಇಲ್ಲ, ಸೈಟು ಇಲ್ಲ ಅಂತಂದರೆ ಬೀದಿಲಿ ಭಿಕ್ಷೆ ಮಾಡಬೇಕಾಗುತ್ತೆ. ಏನಾದರೂ ದಾರಿ ಇದ್ರೆ ಹೇಳಿ ಅಣ್ಣ. ಇದಕ್ಕೆ ಒಂದು ದಾರಿ ಅಂದರೆ ಯಾರಾದರೂ ಪವರ್ ಇರೋ ಪವರ್ಫುಲ್ ವ್ಯಕ್ತಿ ಹಿಡಿಯೋದು. ಕೈಯಲ್ಲಿ ಏನಾದರೂ ಅಧಿಕಾರ ಇದ್ರೆ ಅವರು ಬುದ್ಧಿವಂತಿಕೆಯಿಂದ ಇದನ್ನ ಉಳಿಸ್ಕೊಡ್ತಾರೆ. ಯಾಕೆಂದ್ರೆ ಇಂಥ ವಿಚಾರದಲ್ಲಿ ಅವರು ಬೇಜಾನ್ ಬೇರೆಯವ್ರಿಗೆಲ್ಲ ನೀರು ಕುಡಿಸಿರ್ತಾರೆ. ಅವ್ರ ಮೂಲಕ ಈ ಮನೆನ ಉಳಿಸ್ಕೋಬೋದು. ನೋಡಿ ಸಂತೋಷ್, ರೀ ಅಣ್ಣ ಹೇಳ್ತಿರೋದು ಸರಿಯಾಗೇ ಇದೆ. ನೀವು ಯಾಕೆ ಯಾವುದಾದ್ರೂ ದೊಡ್ಡ ವ್ಯಕ್ತಿಗಳನ್ನ ಹಿಡಿದು ಅವ್ರ ಹತ್ರ ಮಾತಾಡಿಸ್ಬಾರ್ದು? ನೋಡ್ತೀನಿ, ಯಾರಿದ್ದಾರೆ ಅಂತ ಯೋಚನೆ ಮಾಡ್ತೀನಿ. ನೋಡಿ ಸಂತೋಷ್, ಈ ವಿಚಾರನ ನನ್ಗೆ ಹೇಳ್ದಂಗೆ ಬೇರೆ ಯಾರಿಗೂ ಹೇಳಕ್ ಹೋಗ್ಬಿಡಿ. ಈಗಿನ ಕಾಲ ಜನ ಹೆಗ್ಲ ಮೇಲೆ ಕೈ ಹಾಕಿ ಸಾಂತ್ವನ ಹೇಳಲ್ಲ, ಬೆನ್ನಿಂದ ಚೂರಿ ಹಾಕ್ಬಿಡ್ತಾರೆ. ಈ ವಿಷಯ ಏನಾದರೂ ಸೈಟ್ ಓನರ್ ಗೊತ್ತಾದ್ರೆ ನೀವು ಇನ್ನೂ ತೊಂದರೆಗೆ ಸಿಗಾಕೊಳ್ತೀರಾ. ಅದು ಗೊತ್ತಾಗೋಕೆ ಮುಂಚೆ ನಾನು ಹೇಳಿರೋ ವ್ಯಕ್ತಿನ ಹಿಡಿದು ಕೆಲಸ ಮುಗಿಸ್ಕೊಳ್ಳಿ. ಸರಿ, ನಾನಿನ್ನು ಬರ್ತೀನಿ.